ದಾವಣಗೆರೆ ತಾಲೂಕಿನ ಆನಗೋಡು ಶಿವಪುರ ಮಾರ್ಗ ಮಧ್ಯೆ ಖಾಸಗಿ ಶಾಲೆಯ ವಾಹನ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 10ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯಗಳಾಗಿವೆ. ದಾವಣಗೆರೆ ನಗರದ ಜೈನ್ ಪಬ್ಲಿಕ್ ಸ್ಕೂಲ್ಗೆ ಸೇರಿದ ಶಾಲಾ ಬಸ್ ಆಗಿದ್ದು, ಚಾಲಕನ ಅಜಾಗರೂಕತೆಯಿಂದ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಮಕ್ಕಳನ್ನ ಶಾಲೆಗೆ ಕರೆದೊಯ್ಯುವ ಸಮಯದಲ್ಲಿ ಈ ಘಟನೆ ಜರುಗಿದೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯಗಳಾಗಿದ್ದು, ಸ್ಥಳೀಯರ ನೆರವಿನಿಂದ ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ಗಾಯಗೊಂಡ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದು, ಗಂಭೀರ ಗಾಯಗೊಂಡ 2 ಮಕ್ಕಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಾವು ಜೈನ್ ಸ್ಕೂಲಿಗೆ ಮಕ್ಕಳು ಹೋಗ್ತಿದ್ರಲ್ಲ ಸರ್, ಅವರು ಹೋಗ್ಬೇಕಾರೆ ವ್ಯಾನು ಅದೇನಾಯ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಡ್ರೈವರ್ ಅವ್ರಿಗೆ ಗೊತ್ತದು ಏನೇನದು. ಹಂಗಾಗಿ ನಾವು ಯಾವಾಗ ನಮ್ಮ ಊರಿಗೆ ಫೋನ್ ಮಾಡಿದ್ರೆ ಅವಾಗ ನಾವು ಬೈಕ್ ತಗೊಂಡು ಬಂದ್ವಿ. ಏನಾಯ್ತು ಅಂತಂದು ಅವಾಗ ಬಂದು ನೋಡಿದ್ರೆ ಎಲ್ಲ ಅಷ್ಟೊತ್ತಿಗೆಲ್ಲ ಕಾರ್ನಾಗ ಆಂಬುಲೆನ್ಸಿಗೆ ಫೋನ್ ಮಾಡಿರಿ ಅಂತ ಬರಲಿಲ್ಲ ಅಂತ. ಅದಕ್ಕೆ ಕಾರ್ನಾಗ ಕರ್ಕೊಂಡು ಹೊಲ ಬಂದಿದ್ರು. ಕೆರೆಹಳ್ಳಿಯಿಂದ ಕನ್ನಂಕೋವಿ ರೂಟ್ನಿಂದ ಆನಗೋಡಿಗೆ ಬರ್ಬೇಕಾರೆ ಬೈಪಾಸಿಗೆ ಬರ್ಬೇಕಾರೆ ಆ ಥರ ಆನಗೋಡು ಮುಂದೆ ವ್ಯಾನ್ ಮರಕ್ಕೆ ಡಿಕ್ಕಿ ಹೊಡೆದು ಕಾಲು 2 ಓಪನ್ ಆಗಿಬಿಟ್ಟವು ಸರ್. ಆ ಥರ ಆಗಿಬಿಟ್ಟೈತಿ. ಅದಕ್ಕೆ ಡ್ರೈವರ್ ನಿರ್ಲಕ್ಷ್ಯನ ಕಾರಣ ಸರ್ ಇದಕ್ಕೆಲ್ಲ. ಇಬ್ಬರಿಗೆ ಇನ್ನೇ ಮಕ್ಕಳಿಗೆ ಏನಾಗಿಲ್ಲ ಸರ್. ಒಟ್ಟು ಇಬ್ಬರಿಗೆ ಭಾಳ ಅನಾಹುತ ಆಗೈತೆ ಸರ್. ಕಾಲೆಲ್ಲ ಇದು ಓಪನ್ ಆಗಿ ಎಲ್ಲ ಇಬ್ಬರು ಮಕ್ಕಳು ಗಾಯಗೊಂಡಿದ್ದಾರೆ. ಕನ್ನನ್ ಕೊಯ್ದು ಒಂದು ಮಗು, ನಮ್ಮ ಕೆರೆಹಳ್ಳಿದೊಂದು. ನಮ್ಮ MLA ಸಾಹೇಬರು ಬಂದಿದ್ರು ಸರ್. ಅವರು ಮಾತಾಡಿದ್ದಾರೆ. ಅದೇನು ನಮ್ಗೇನೋ ಒಂದು ಇದು ಮಾಡಿ ಕೊಡ್ಬೇಕು ಸರ್ ಖರ್ಚು ಎಲ್ಲ. ಪ್ರಿನ್ಸಿಪಾಲ್ರುಗಳು, ಸ್ಕೂಲ್ ಇವ್ರ ವ್ಯವಸ್ಥಾಪಕರು ಏನು ಅನ್ನೋದು ಕ್ರಮ ಕೈಗೊಳ್ಬೇಕು ಸರ್. ಅದ್ರ ಬಗ್ಗೆ ಏನು ಮಾಹಿತಿ ಅದು ನೋಡಿ ಅದು ನಮಗೆ ಅದೇನೋ ಪರಿಹಾರ ನೋಡ್ಬೇಕು ಸರ್. ಕಾಲ ಭಾಳ ಪೆಟ್ಟಾಗಿಬಿಟ್ಟ ಸರ್. ಮಕ್ಕಳ ಭವಿಷ್ಯ ಮುಂದಿನ ಜೀವನ ಹೆಂಗೆ ಸರ್. ಒಂದೇ ಆಡೋದಿಗೆ ಯಾರು ಅವ್ರೊಬ್ರಿಗೆ ಆಗಿರೋದು ಅಣ್ಣ ಟ್ಯಾಕ್ಟ್ರಿ ಇದ್ರಿ ಯಾರು ಕರೆಸ. ಹಾಂ, ಟ್ಯಾಕ್ಟ್ರಿ. ಯಾರು